ಟ್ಯಾಪಿಂಗ್ ರಸ್ತೆ ಕಾಮಗಾರಿ ವೀಕ್ಷಣೆ ಮಾಡಿ ಏನಿಲ್ಲ, ನಾನು ಕ್ವಾಲಿಟಿ ಚೆನ್ನಾಗಿಡಬೇಕು ಅಂತ. ನಮ್ದು ಕಂಡೀಷನ್ ಏನಂದ್ರೆ 30 ವರ್ಷ ಇರಬೇಕು. ಅದಕ್ಕೆಲ್ಲ ಕಡೆನೂ ಓದೋದ್ ಕಡೆ ಎಲ್ಲ ನಾನು ಬೇರೆ ಕಾರ್ಯಕ್ರಮ ನೋಡಿದಾಗ ಒಂದ್ಸತಿ ಚೆಕ್ ಮಾಡ್ತಾ ಇದ್ದೀನಿ. ಸೊ ಮುಂಜಾಗ್ರತೆಯಾಗಿರ್ಬೇಕು. ಅವ್ರು ಹೇಳ್ದಾಗ ಆಫೀಸರ್ ಹೇಳಿದ ಜಾಗ ಅಲ್ಲ, ನಾನು ಎಲ್ಲಿ ನಿಲ್ಸ್ತೀನಿ ಅಲ್ಲೇ ಚೆಕ್ ಮಾಡಬೇಕು. ಈಗ ನೋಡಿದೆ 6 ಇಂಚ್ ಇದೆ, ಅರ್ಧ ಅಡಿ ಇದೆ. ಯಾಕೆಂದ್ರೆ ಕ್ವಾಲಿಟಿ ಬಹಳ ಇಂಪಾರ್ಟೆಂಟು. ಸೊ ಎಲ್ಲ ಕಡೆನೂ ಈ ಒಂದು ಬೇರೆ ನೀರಿನ ಲೈನು, ಪವರ್ ಲೈನು ಇವೆಲ್ಲ ಸೈಡ್ಗೆಲ್ಲ ಶಿಫ್ಟ್ ಮಾಡಿಬಿಟ್ಟು ಮಾಡ್ತಾ ಇದೀವಿ. ಇವೆಲ್ಲ ಬಹಳ ಇಂಪಾರ್ಟೆಂಟ್ ರೋಡ್ಗಳು, ಇವೆಲ್ಲ ಬಹಳ ಇತಿಹಾಸವುಳ್ಳಂಥ ರಸ್ತೆಗಳು. ಸೊ ಬೆಂಗಳೂರು ನಗರದಲ್ಲಿ ಏನು ನಮ್ಮ ಕಾಲದಲ್ಲಿ ಆಗ್ತದೆ ಅವೆಲ್ಲ ಶಾಶ್ವತವಾಗಿ ಇದನ್ನು ಮಾಡುವಂಥ ಕೆಲಸನ ನಾವು ಮಾಡ್ತೀವಿ. ಸೊ ಇದಕ್ಕೆಲ್ಲ ಶಾಸಕಗಳೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದೀರಿ? ಏನು ಇಂಪ್ರೂವ್ಮೆಂಟ್ ಮಾಡಬೇಕು? ಏನಿಲ್ಲ, ನಾನೀಗಾರ ಹೇಳಿದ್ದೀನಲ್ಲ, ಇನ್ನೊಂದು 3-4-5 ದಿನದಲ್ಲಿ ಹೇಳ್ತೀನಿ. ಇಡೀ ಬೆಂಗಳೂರನ್ನ ಸ್ವಚ್ಛ ಬೆಂಗಳೂರು ಅಂತ ಅನೌನ್ಸ್ ಮಾಡಿ ನಾಗರಿಕರಿಗೆ ಎಲ್ಲೆಲ್ಲಿ ಕಸ ಇದೆ ಅಂತ ನೀವೇ ಫೋನ್ ಮಾಡಿ ಹೇಳಿ ಅಂತ ಹೇಳ್ತೀವಿ ನಾವು. ಸೊ ಹಾಗೆಲ್ಲ ಕೂಡ ಅದಕ್ಕೊಂದು ಪ್ಲಾನ್ ಆಫ್ ಆಕ್ಷನ್ ಹೊಸ ಕಮಿಷನರ್ಗೆ ಹೇಳಿದ್ದೀನಿ ನಾನು, ಅದನ್ನು ಮಾಡ್ತಾರೆ. ಬೇರೆ ಬೇರೆ ಹೊಸ ಯೋಜನೆಗಳು ಈಗೆಲ್ಲ ಸ್ವಲ್ಪ ಈ ವಾರ ಗಲಾಟೆ ಮುಗಿಲಿ. ಈಗ ನಾವೇನು ಹೇಳಿದ್ರು ನೀವು ಜಾಸ್ತಿ ಬರೀತಾ ಇಲ್ಲ. ಸೊ ಅದಕ್ಕೆ ಇದಾಗಲಿ. ನಾನು ಕೆಲವೆಲ್ಲ ವಿಚಾರಗಳೆಲ್ಲ ತಿಳಿಸ್ತೀನಿ ನಿಮಗೆ. ಬೆಂಗಳೂರಿನ ಕಸದ ಮಾಫಿಯಾ ಅಂತ ಹೇಳಿದ್ರಿ, 3 ದಿನ 4 ದಿನ ರೋಡಲ್ಲಿ ನಿಲ್ಲಿಸ್ಬಿಡ್ತಾರೆ. ನೋಡಪ್ಪ, ಈಗ ಕೋರ್ಟ್ ಅವರು ಈಗ ನಮಗೆ ಅದನ್ನ ಸ್ಟೇ ಇದ್ದನ್ನ ವಜಾ ಮಾಡಿದ್ದಾರೆ. ಸೊ ಏನು ಇದ್ದು ಅವ್ರೇನೇನೋ ಮಾಡ್ಕೊಂಡಿದ್ರು ಅದನ್ನ ವಜಾ ಮಾಡಿದ್ದಾರೆ, ಒಂದು ಅವಕಾಶ ಕೊಟ್ಟಿದ್ದಾರೆ. 4 ತಿಂಗಳೊಳಗಡೆ ಎಲ್ಲ ಟೆಂಡರ್ಗಳೆಲ್ಲ ಕರಿಬೇಕು ಅಂತ ಕರೆದು ಮಾಡ್ತೀವಿ. ಯಾರು ಒಂದೇ ಮನೇಲಿ ಕೂತ್ಕೊಂಡು ಎಲ್ಲ ಟೆಂಡರ್ ಹಾಕಿದ್ದು ಅದೆಲ್ಲ ನಮ್ಗೆ ದಾಖಲೆಗಳೆಲ್ಲ ಸಿಕ್ಕಿದೆ ಎಲ್ಲ. ಇನ್ನು ಅದೇನೋ ಬೇರೆ ಹೋಗಿ ಅಪೋಸಿಷನ್ ಪಾರ್ಟಿ ಕೆಲವರ ತರ ಹೋಗ್ಬಿಟ್ಟು ಎಲ್ಲ ದೊಡ್ಡ ಕಂಪ್ಲೇಂಟ್ ಎಲ್ಲ ಮಾಡಿದ್ರು. ಈಗೂ ಎಲ್ಲ ಏನೇನೋ ಮಾಡ್ತಾ ಇದ್ದಾರೆ, ತಂತ್ರ ಎಲ್ಲ ಮಾಡ್ತಾ ಇದ್ದಾರೆ. ಅವರೇನು ಸುಮ್ಮನೆ ಕೂತಿಲ್ಲ. ನಾವು ಶುದ್ಧವಾದ ಆಡಳಿತವನ್ನು ಕೊಡ್ತೇವೆ, ಸ್ವಚ್ಛ ಬೆಂಗಳೂರು ನಿರ್ಮಾಣ ಮಾಡ್ತೇವೆ. ಇದು ಒಂದೇ ದಿನಕ್ಕೆ ಎಲ್ಲ ಫ್ಲೈಓವರ್ಗಳು ಆಗಲ್ಲ, ಅಂಡರ್ ಪಾಸು ಆಗಲ್ಲ, ಟನಲ್ ಆಗಲ್ಲ. ಅದಕ್ಕೆಲ್ಲ ಏನೇನು ಬೇಕೋ ಸ್ಟೇಜ್ ಬೈ ಸ್ಟೇಜ್ ಕಾನೂನು ಚೌಕಟ್ಟಿನಲ್ಲೇ ಎಲ್ಲ ಟೆಂಡರ್ ಪ್ರೋಸೆಸ್ ಎಲ್ಲ ಆಗ್ತಾಯಿದೆ. ಮೊನ್ನೆ ಕೂಡ ಟನಲ್ ವಿಚಾರ ಕ್ಯಾಬಿನೆಟ್ ತಗೊಂಡೋಗಿ ಎಲ್ಲ ಪ್ರಸ್ತಾವನೆಯನ್ನ ನಾವು ಮಾಡಿದ್ದೀವಿ. ಸೊ ಅದೆಲ್ಲ ಕೂಡ ಚರ್ಚೆ ಆಗಿದೆ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಫೈನಲೈಸ್ ಆಗ್ತದೆ ಟೆಂಡರ್ ಯಾವತ್ತು ಅಂತ ಅಂದ್ಬಿಟ್ಟು. ಗ್ರೇಟರ್ ಬೆಂಗಳೂರಿಗೆ ನಿಮ್ಗೆ ಗೊತ್ತಿಲ್ಲದೆ ನಾವು ಅನೌನ್ಸ್ ಮಾಡಲ್ಲ. ನಡೀರಿ, ಮಳೆಗಾಲಕ್ಕೆ ಮುಂಜಾಗ್ರತೆಯಾಗಿ ಎಲ್ಲಾ ತೀರ್ಮಾನಗಳನ್ನ ತೆಗೆದುಕೊಂಡಿದ್ದೇವೆ. ನಮ್ಮ ಆಫೀಸರ್ಸು ಜಾಗೃತಿಯಾಗಿದ್ದಾರೆ, ನಾನು ಜಾಗೃತಿಯಿಂದ ಇದ್ದೇನೆ.